ಜಲಜೀವನ್ ಮಿಷನ್ನಲ್ಲಿ ಭಾರಿ ಭ್ರಷ್ಟಾಚಾರ, ಕಳಪೆ ಪೈಪ್ಗಳ ಜೋಡಣೆ, ದೂರು ಕೊಟ್ಟರೂ ದೂರನ್ನೇ ಅಲ್ಲಾಡಿಸಿದ ಅಧಿಕಾರಿ ವರ್ಗ, ಸರ್ಕಾರದ ಕೋಟ್ಯಾಂತರ ಹಣ ಧೋಕ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅಕ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ವಿರೂಪಾಕ್ಷಿಪುರ ಗ್ರಾಮ ಪಂಚಾಯಿತಿಯ ವಿರೂಪಾಕ್ಷಿಪುರ, ಮಂಗಾಡಿಹಳ್ಳಿ, ಬಲ್ಲಪಟ್ಟಣ ಗ್ರಾಮಗಳಲ್ಲಿ 2020-21ನೇ ಸಾಲಿನ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿಯಲ್ಲಿ ಕೋಟ್ಯಾಂತರ ಭ್ರಷ್ಟಾಚಾರ ನಡೆದಿದೆ ಎಂದು ಆರೋಪಿಸಿ ವಿರೂಪಾಕ್ಷಿಪುರ ಗ್ರಾಮ ಪಂಚಾಯಿತಿ ಸದಸ್ಯ ಗುರುಪ್ರಸಾದ್ ಹಾಗೂ ಇತರರು ಸಂಗ್ರಾಮ ಟಿವಿಗೆ ತಿಳಿಸಿದರು. 2020-21ನೇ ಸಾಲಿನಲ್ಲಿ 1,76,00,000 ರು ವೆಚ್ಚದಲ್ಲಿ ಕಾಮಗಾರಿ ಕೈಗೊಂಡಿದ್ದು, ಕಾಮಗಾರಿ ನಡೆಯದೆ 80 ಲಕ್ಷ ರು ಹಣವನ್ನು ಮುಂಗಡವಾಗಿ ಬಿಲ್ ಮಾಡಿರುವುದರ ಬಗ್ಗೆ ಆರೋಪಿಸಿದರು. ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ಈಗಾಗಲೇ ಸಿಇಒ, ಇಒ ಹಾಗೂ ಹಲವಾರು ಅಧಿಕಾರಿಗಳಿಗೆ ದೂರು ನೀಡಿದರು. ದೂರು ಡಸ್ಟ್ಬಿನ್ಗೆ ಸೇರಿದೆಯೋ ಎಂಬ ಅನುಮಾನವಾಗಿದೆ ಎಂದು ವಿಷಾದಿಸಿದರು. ಭ್ರಷ್ಟಾಚಾರದ ರೂವಾರಿಗಳಾದ AES ಮಧುಸೂದನ್, AE ಸತ್ಯಪ್ರಕಾಶ್, JE ಗುರುಸಿದ್ದಪ್ಪ ಹಾಗೂ ಗುತ್ತಿಗೆದಾರ ಸಿದ್ದಪ್ಪಕ್ಕೆ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಸಂಗ್ರಾಮ ಟಿವಿ ಮುಖಾಂತರ ಸರ್ಕಾರವನ್ನು ಒತ್ತಾಯಿಸಿದರು. ನನ್ನ ಹೆಸರು ಗುರುಪ್ರಸಾದ್ ಆರ್ ಅಂತ, ಗ್ರಾಮ ಪಂಚಾಯತಿ ಸದಸ್ಯ, ವಿರೂಪಾಕ್ಷಿಪುರ ಗ್ರಾಮ ಪಂಚಾಯತಿ, ಮಂಗಾಡಹಳ್ಳಿ ಗ್ರಾಮದವರು. ನಮ್ಮಲ್ಲಿ ಏನಾಯಿತು ಅಂದರೆ JJM ಅಂತ ಒಂದು ಸ್ಕೀಮ್ ಬಂತು, ಕುಡಿಯುವ ನೀರಿಂದು. ನನ್ನ ಮನೆಗೆ ನೀರು ಕೊಡಬೇಕು ಅಂದ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಇದಾಗಿತ್ತು. ಅದು ನಮಗೆ 3 ಊರು ಸೇರಿತು ನಮ್ಮ ಪಂಚಾಯತಿಗೆ. ಒಬ್ಬನೇ ಕಾಂಟ್ರಾಕ್ಟರ್ದಾರ K ಸಿದ್ದಪ್ಪ ಅಂತ. 3 ಊರು ಯಾವ್ಯಾವ ಊರು? ವಿರೂಪಾಕ್ಷಿಪುರ, ಮಂಗಾಡಹಳ್ಳಿ, ಬಲ್ಲಪಟ್ಟಣ, 3 ಗ್ರಾಮದವು ಅವರೊಬ್ರಿಗೆ ಟೆಂಡರ್ ಆಗಿತ್ತು. ಇವರು ವರ್ಕರ್ಸ್ಗಳ ಕಳಿಸಿ, ಪೈಪ್ ಎಲ್ಲ ಕಳಿಸಿ ಕೆಲಸ ಮಾಡಿ ಶುರು ಮಾಡಿದ್ರು. ಕಳಪೆ ಕೆಲಸ ನಡೀತಾ ಇತ್ತು. ಪೈಪ್ ಎಲ್ಲನೂ ಅರ್ಧ ಅಡಿಗೆ 3 ಇಂಚೆ ಉಣ್ಣಕ್ಕೆ ಶುರುವಾಯಿತು. ನಾ ಈ ಕಳಪೆ ನಡೀತಾ ಇದಲ್ಲ ಅಂದ್ಬಿಟ್ಟಿದ್ರ ಬಗ್ಗೆ ನಾವು ಇದೆತ್ತು ಚಕಾರತ್ತೆ ಇತ್ತು ಮೆಂಬರ್ ಆಗಿ ಊರಲ್ಲೆಲ್ಲ ಇದಾಯ್ತದಲ್ಲ ಅಂದ್ಬಿಟ್ಟು ಅದೇನಾಯಿತು, ಕಳಪೆ ಬಂದವ್ರು ಆಳುಗಳು 3 ದಿನಕ್ಕೆ ಓಡೋಗೋರು. ಈ ಮನೆಗೆ ಕೆಲಸ ಸ್ಟಾಪ್ ಆಯಿತು. ಕೆಲಸ ಸ್ಟಾಪ್ ಆದಾಗ ಇವರು ವರ್ಕರ್ಸ್ಗಳ ಒಂದು ರೂಮಲ್ಲಿ ಒಂದು ಮನೆ ಮಾಡಿಸಿ ಇರಿಸಿದ್ರು. ಆ ಮನೆಯಿಂದ ಸಾಮಾನ್ಯ ತುಂಬಿದಾಗ ಗೊತ್ತಾಯಿತು ಇದ್ರ ಬಗ್ಗೆ ಏನಾಗಿದೆ, ಇದರಲ್ಲಿ ಕಳಪೆ ಕಾಮಗಾರಿಯಾಗಿ ಇದರಲ್ಲಿ ಅಕ್ರಮವಾಗಿ ಬಿಲ್ಲನ್ನು ಎತ್ತವ್ರೆ. ನಮಗೆ ಅವತ್ತಿನ ಮಾಹಿತಿ ಪ್ರಕಾರ 60-70 ಲಕ್ಷ ಅನ್ನೋದು ನನ್ನ ಇದಕ್ಕೆ ಬಂತು. ನಾನು ಆಗ AE ಮಧುಸೂದನ್ ಇದ್ರು 23/12 ಆ ಟೈಮಲ್ಲಿ ಅವ್ರು ಹೋಗಿ ವಿಚಾರಿಸಿದಾಗ ಇಲ್ಲ ಹಂಗೆ ಹಿಂಗೆ ಅಂದ್ಬಿಟ್ಟು ಅವರು ಉಡಾಪೆ ಇದು ಮಾಡ್ಬಿಟ್ಟು, ಇವಲ್ಲಿ ಸರ್ ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಿ, ಇಲ್ಲದ್ರೆ ದಾಖಲಾತಿ ಕೊಡಿ, ಯಾವ ಟೈಮಲ್ಲಿ ಬಿಲ್ ಆಗಿದೆ ಅಂದರೆ ಅವರು ಕೊಡದೇನೆ ನಮ್ಮ ಒಂದು 2-3 ತಿಂಗಳು ಸತಾಯಿಸಿ ಕಳ್ತಿದ್ರು. ನಾವು ಇಒ ತಗೋದು ಅವ್ರಿಗೆ ಇದ್ರ ಕೈ ಮೀರೋಗಿದೆ ಅಂತ ಉಡಾಪೆ ಮಾತು ಹೇಳಿದ್ರು. ಇದ್ರ ಬಗ್ಗೆ ಎಲ್ಲ ನಾವು ನೋಡಾದ್ಮೇಲೆ ಏನೇನಾಗಿದೆ, ಎತ್ತೆತ್ತಾಗಿದೆ ಅಂತ ತಿಳಿಯೋಣ ಅಂದ್ಬಿಟ್ಟು ಆಗ ಸ್ವಲ್ಪ ಯಾವ ಕಡೆಯಿಂದ ಇದು ಮಾಡಿ ತೆಗೆದಾಗ ವಿರೂಪಾಕ್ಷಿಪುರ ಗ್ರಾಮದಲ್ಲಿ 300 ಮನೆ ಇರೋದು, 600 ಮನೆ ಬಿಲ್ ತಗೊಂಡಿದ್ದಾರೆ. ಅಂದ್ರೆ ಯಾವ್ದು ಅಂದ್ರೆ ಮನೆ ನಲ್ಲಿ ಕನೆಕ್ಷನ್. ಒಂದು ನಲ್ಲಿ ಕನೆಕ್ಷನ್ ಏನೇ ಇಲ್ಲ ಅಂದ್ರೆ 5,000 ರೂಪಾಯಿ. 300 ಮನೆಗೆ ಎಷ್ಟಾಯ್ತು ಅದ್ರ ಬಗ್ಗೆ ಅಂದಾಜು ನೋಡಿ. ಹೆಚ್ಚುವರಿ ಅದು 300 ಮನೆ ತಗೊಂಡಿರೋದವರು. ಇನ್ನು ಎಲ್ಲಾ 3 ಗ್ರಾಮದಲ್ಲೂ ರೋಡ್ ಕಟಿಂಗ್ ಮಾಡಿರೋದ, ಕಾಂಕ್ರೀಟು ಹಾಕಿಲ್ಲ, ಮಿಕ್ಸು ಹಾಕಿಲ್ಲ, ಏನು ಹಾಕಿಲ್ಲ, ಎಲ್ಲಾನು ಇದೇ ತರ ನೋಡಿ ಓಪನ್ ಆಗಿ ಬಿಟ್ಬಿಟ್ಟು ಈಗಲೂ ಇದೇ ತರ ಇದೆ ಗ್ರಾಮದಲ್ಲಿ. ಅಕ್ರಮವಾಗಿ ಇದ್ರದ್ದೆಲ್ಲ ಒಂದ್ 3 ರಿಂದ 1 ರೂಪಾಯಿ ಕೆಲಸನೂ ಮಾಡಿಲ್ಲ. ಅಕ್ರಮವಾಗಿ ಕೆಲಸ ಮಾಡಿದ್ರೆ ಬಿಲ್ ತಗೊಂಡಿದ್ದಾರೆ. ಇದು ಯಾವ್ದೋ ವೆಟ್ ಮಿಕ್ಸಿ ಆಗಿರ್ಬೋದು, ರೋಡ್ ಕಟಿಂಗ್ ಕಾಂಕ್ರೀಟ್ ಆಗಿರ್ಬೋದು, ಅರ್ಧಂಬರ್ಧ ಪೈಪ್ ಲೈನ್ ಆಗಿರ್ಬೋದು, ಗೇಟ್ ವಾಲ್ಗಳದ್ದು ಆಗಿರ್ಬೋದು, ಪ್ರತಿಯೊಂದು ಯಾವ್ದು ಅಂತ ಅದು ಈಗಿನ ಅವತ್ತಿನ ನನಗೆ ಮಾಹಿತಿ ಪ್ರಕಾರ 60-70 ಲಕ್ಷ ಅಂತಿತ್ತು. ಇವತ್ತಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಪರಿಶೀಲನೆ ತಗೊಂಡು ನಾನು ಮಾಹಿತಿ ತಗೊಂಡೆಲ್ಲ ನೋಡಿದಾಗ 1 ಕೋಟಿ ಅಕ್ರಮವಾಗಿ ಬಿಲ್ ಮಾಡಿದ್ದಾರೆ ಮಧುಸೂದನ್. ಈ ಮಧುಸೂದನ್ನೇ ಮೇನ್ ಪಾರ್ಟಿ. ಇದಕ್ಕೆ ಏನೇ ಇದ್ರು ಅವ್ರ ನಾವು ಭಾರಿ ಇದು ಮಾಡ್ದು, ಅವರು ಆ ಕಡೆ ಈ ಕಡೆ ಅಂದ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ರು, ಇನ್ನೊಂದ್ ಕಡೆ ಮಾಡಿಸ್ಕೊಂಡು ಇದಾಗಿ ಈಗ ಯಾರೋ ಬೇರೆ ಬಂದಿದ್ದಾರೆ ಅಂತ ಅವ್ರೇನೋ ಮೊನ್ನೆ ಯಾರೋ ಹುಡುಗರು ಕಳಿಸಿ ನೋಡಿ ಹೆಂಗೆ ಎತ್ತ ಅಂತಿದ್ರು. ಊರೆಲ್ಲ ಈಗ ಈ ತರ ಕುಲಿಗಡಿಸಿ ಈ ತರ ಇದು ಮಾಡಿರುವಾಗ ತಿರ್ಗಾಕಾರ್ತಿ ಊರಿಗೆ ಇದು ಮಾಡ್ಬೇಕು ಹೋದ್ರೆ ಜನಗಳು ನಮ್ ಬಗ್ಗೆನೇ ತಪ್ಪು ತಿಳ್ಕೊತಾರೆ ಏನೋ ಇದೆ. ಇದ್ರ ಬಗ್ಗೆ ತಾನು ಧ್ವನಿ ಎತ್ತಿದಾಗ್ಲೂ ಏನು ಸೈಲೆಂಟ್ ಆಗಿರಿ, ಏನು ಮಾತಾಡಬೇಡಿ, ಇದ್ರ ಬಗ್ಗೆ ನಿಮ್ ಏನಾರ ನಾವು ಬೇರೆ ತರ ನೋಡ್ತೀವಿ ಮಾಡ್ತೀವಿ ಅಂತೆಲ್ಲ ಇದು ಮಾಡೋದು. ನಾವ್ ಇದ್ರ ಬಗ್ಗೆ ಯಾವ್ದು ತಲೆ ಕೆಡ್ಸ್ಕಲ್ಲ. ಹಂಗಾಗಿ ಇಒ ಸಿಒ ಯಾರಿದ್ರ ಬಗ್ಗೆ ನಿಮ್ ಧ್ವನಿ ಎತ್ತಾಗ ನೋಡ್ತೀವಿ ಅಂತ ಹೇಳಿದ್ದು ಅಧಿಕಾರಿ ಮಧುಸೂದನ್ ಕರ್ತಿದ್ರು, ಸಿದ್ದಪ್ಪನ ಮಧುಸೂದನ್ ಆಫೀಸಕ್ಕೆ ಕರ್ತಿದ್ರು. ಆಗ ನಾವು ಯಾವತ್ತೂ ಇದ್ರ ಬಗ್ಗೆ ಇದು ಮಾಡ್ಲಿಲ್ಲ. ಹಂಗಾಗಿ ಈಗ ಕಾಮಗಾರಿ ಯಾವುದು ಪೂರ್ಣಗೊಳ್ಳಿಲ್ಲ. ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ತು ಇದನ್ನು ಗಮನಿಸಿ ತಾಲೂಕಿನ MLA ಆಗಿರ್ಬೋದು ಇದ್ರ ಬಗ್ಗೆ ಗಮನಿಸಿ ಅವರ ಸೂಕ್ತ ಕ್ರಮ, ಯಾರ ಬಗ್ಗೆ ಇಂಜಿನಿಯರ್ ಮೇಲೆ ಸೂಕ್ತ ಕ್ರಮ ಕೈಗೊಳ್ಬೇಕು, ಅವರ ಕೆಲಸದಿಂದ ವಜಾ ಆಗಬೇಕು. ಈ ತರ ಯಾರ ಸಣ್ಣ ಪುಟ್ಟ ವ್ಯಕ್ತಿಗಳು ಕಾಂಟ್ರಾಕ್ಟರ್ ಆಗಿ ಏನಾರ ಬಿಲ್ಲ ಈ ತರ ಅಕ್ರಮವಾಗಿ ಮಾಡಿದ್ರೆ ಅವರ ಬಿಡ್ತಿದ್ರ? ಯಾವ್ದೇ ಕಾರಣಕ್ಕೂ ಬಿಡ್ತಿಲ್ಲ. ಇವ್ರಿಗೂ ಪ್ರಭಾವಿ ಮಂತ್ರ ಸಿದ್ದಪ್ಪ ಅನ್ನೋರು ಯಾರು ರಳಿಯ AE ಇಂಜಿನಿಯರ್ ಮೈಸೂರು, ಆ ಕಡೆಯಿಂದ ಇವರು ಪ್ರೆಸರ್ ಮಾಡಿ ಬಿಲ್ ಮಾಡಿಸ್ಕೊಂಡು ಇವರು ಲಂಚಾಸೆಗೂ ಇಲ್ಲಿ ಬಿಲ್ ಮಾಡಿದ್ದಾರೆ. ಆಮೇಲೆ ಸಿದ್ದಪ್ಪಂದು ಕಾಂಟ್ರಾಕ್ಟರ್ ಲೈಸೆನ್ಸ್ ಎಲ್ಲ ವಜಾ ಮಾಡಬೇಕು.
ವಜಾ ಮಾಡಿ ಏನಿದೆ 1 ಕೋಟಿ ಅಷ್ಟು ಅಕ್ರಮವಾಗಿರೋದ ಮತ್ತೆ ಸರ್ಕಾರಕ್ಕೆ ಪ್ರಶ್ನಿಕೆ ಹೋಗಿದೆ.